ಏನು ಇಲ್ಲ, ಕ್ಷೇತ್ರ ವಿಂಗಡಣೆ ಆಗಿದೆ. ಹೊಸದ ನಮ್ಗೇನಾದ್ರು ಕ್ಷೇತ್ರ ಹೊಸದೇ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಪ್ಪ. ಇದು ಹೊಸದ ನಮ್ಗೆ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ. ಪ್ರಕಾಶ್ ಸರ್ ದೇವಾನಂದ್ ಅವ್ರನ್ನ ಕೇಳಿ ಯಾವಾಗ ಅಂತ. 2003 2003 ನಾವು ವಿವಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಏನ್ ಪ್ರಕಾಶ್ ಅವರು ದೇವಾನಂದ್ ಸರ್ ಕರೆಕ್ಟೇ ಇಲ್ವಾ? ಆವತ್ತಿಂದ ಹೋಗ್ತೀವಿ. ಇದೇನು ಹೊಸದೇನಲ್ಲ, ಹಳೆ ಕ್ಷೇತ್ರನೇ. ಇನ್ನೊಂದು ಎಲ್ಲ ಊರುಗಳು ಗೊತ್ತಿರೋರೆ, ಎಲ್ಲ ಡೈರಿ ಅಧ್ಯಕ್ಷರುಗಳು ಎಲ್ಲ ಗೊತ್ತಿರೋರೆ. ನಮಗೇನು ಗೊತ್ತಿಲ್ಲದೆ ಇರುವಂತದ್ದೇನು ಇಲ್ಲ. ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ. ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೇದೇ ಅಲ್ವಾ, ಎಲ್ಲ ಗೊತ್ತಿದೆ ನಮ್ಗೆ. ಜನನೂ ಹಳೇದೆ, ಊರು ಹಳೇದೆ, ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ. ಪೂರ್ವ ಪಕ್ಷವು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ದೇ ಅಂತ ಈಗ ಗೆಲುವಿನ ಹಾದಿಯಲ್ಲೇ ಇದೆ. ತುಂಬಾ ಸಂತೋಷ. ಅವ್ರು ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ. ಜನ ತೀರ್ಮಾನ ಮಾಡ್ತಾರೆ, ಓಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ. ಅವ್ರ ಸಂತೋಷ ಅವ್ರದ್ದು, ನಮ್ ಸಂತೋಷ ನಮ್ದು. ಅವ್ರ ಇದಕ್ಕೆ ನಾವು ಆರೋಪಗಳು ಮಾಡಲ್ಲ, ಯಾವುದು ಮಾಡೋದಿಲ್ಲ. ನಮ್ಮಿದು ನಮ್ದು. ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ, ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ. ನಾನು ಹೇಳ್ತೀನಿ, 5 ವರ್ಷ ನಾನು MLA ಇದ್ದೆ. ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ರು. ಆ 5 ವರ್ಷದಲ್ಲಿ ಮುಳಬಾಗಿಲು ತಾಲೂಕಿನ ಹೆಡ್ ಕ್ವಾರ್ಟರ್ ಅಲ್ಲಿ, ಮುಳಬಾಗಿಲು ಟೌನಿನ ಹೃದಯ ಭಾಗದಲ್ಲಿ APMC ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸ್ ಅನ್ನ ಕಟ್ಟಿದ್ದು ನಾವು. ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು. ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು, ಯಾಕಪ್ಪ ಅಲ್ಲಿ ಜಾಗ ಕೊಡಿಸ್ತೀಯ, ಬೇಡ ಅಂದ್ರೋಣ. ಅದು ರೈತರ ಸಮಸ್ಯೆನೇ, ಇದು ರೈತರ ಸಮಸ್ಯೆನಾ? ಇದು ಹಾಲು, ಆ ಕಡೆ ತರಕಾರಿಗಳು ಬರೋದು, ಎರಡು ಒಂದೇ ಅಣ್ಣ. ಅದಾವ ಕರೆಕ್ಟಪ್ಪ, ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡ್ರಿ, ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು. ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ. ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕೆಟ್ಗಳಲ್ಲಿ, ಪ್ಲಾಸ್ಟಿಕ್ ಬಕೆಟಲ್ಲಿ ತಗೊಂಡು ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿರೋರು ವಾಪಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ, ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ. ಆವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು, ನೀಲ್ಕಂಠಣ್ಣ ಇದ್ರು, ಉತ್ನೂರು ಸಿನಣ್ಣ ಅವರು ಇದ್ರು. ಇಲ್ಲ ಸಿನಣ್ಣ, ಉತ್ನೂರು ಸಿನಣ್ಣ ಅವರು ಇದ್ರು. ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ, ಎಲ್ಲಾ ಡೈರಿಗೂ 2 ಲೀಟರ್ ಮೇಲೆ ಹಾಕುವಂತವ್ರಿಗೆ ಒಂದು ಕ್ಯಾನು 10 ಲೀಟರ್ದು, 2 ಲೀಟರ್ ಹಾಲು ಹಾಕುವಂತವ್ರಿಗೆ 10 ಲೀಟರ್ ಕ್ಯಾನು, 10 ಲೀಟರ್ ಮೇಲೆ 12 ಲೀಟರ್ ಹಾಕಿದ್ರೆ 2 ಕ್ಯಾನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ, ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ, ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ, ಎಷ್ಟೆಷ್ಟು ಲೀಟರ್ ಹಾಕ್ತಾ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮತ್ತೂರಲ್ಲಿ ಮಾಡಿಸಿದ್ದು. ಅದು ಡೈರಿಯವರು ಆಥರೈಸೇಷನ್ ಅಲ್ಲಿ, ಡೈರಿ ಏನ್ MD ಇದ್ರು ಅವ್ರ ಆಥರೈಸೇಷನ್ ನೀವು ಇಂಥ ಜಾಗದಲ್ಲೇ ತಗೊಂಡು ಕೊಡ್ಬೇಕು ಅಂತ. ಏನ್ ರಾಜೇಂದ್ರ ಕೊಟ್ರೆ ಕರೆಕ್ಟಾ ಇಲ್ವಾ? ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟರ್ ಕೊಟ್ಟರು ಅವರು. ಆವಾಗ ಅದೇ ಜಾಗದಲ್ಲಿ ಮಾಡಿಸಿ ನಾವು ತರಿಸಿ ರಾಜೇಂದ್ರ ಗೌಡ ಜವಾಬ್ದಾರಿ ತಗೊಂಡು ನಾನೇ ಖುದ್ದಾಗಿ ಊರುಗಳಿಗೆ ಹೋಗಿ ನಾವು ಡೈರಿಗಳಿಗೆಲ್ಲ ಕೊಟ್ವಿ. ಅದಾದ್ಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು, ಡೈರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರು, ನಾನು ಆವಾಗ MLA ಇದ್ದ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನ್ ಡೈರೆಕ್ಟರ್ ಇದ್ರ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ 2 ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ. ಆವತ್ತು ಕೊಟ್ಟಿರುವಂತ ದುಡ್ಡನ್ನ ನಾನೇನಾದ್ರು ಈ ಜಾಗದಲ್ಲಿ ಯಾವ್ದಾದ್ರು ಜಮೀನು ತಗೊಂಡಿದ್ರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನ್ಗಳು ಕೊಟ್ಟಿದ್ದು, ಇವತ್ತೊಂದು 50 ಕೋಟಿ ಆಸ್ತಿ ಆಗ್ತಾ ಇತ್ತು ನನಗೆ. ಅವತ್ತೇನೋ 1-2 ಕೋಟಿನೂ ಆಗಿರ್ಬೋದೇನೋ, ಇವತ್ತೊಂದು 50 ಕೋಟಿ ಆಸ್ತಿ ಆಗ್ತಾ ಇತ್ತು. ಆದ್ರೆ ನಮ್ಗೆ ಅದು ಮುಖ್ಯ ಅಲ್ಲ.